ಮಲ್ಕೊಳ್ಳೋದು. ನಾನಿಲ್ಲಪ್ಪ ಹೋಗಿದ ತಕ್ಷಣ ಮಲ್ಕೊಬಿಡ್ತೀನಿ ಮನೆಗೆ. ನನ್ ರೂಟೀನ್ ಚೆನ್ನಾಗಿದೆ. ನಾನ್ ಮಲಗಲ್ಲ ಅಂದ್ರೆ ಇವಳೆ ಕಾರಣ. ಹೌದು, ನಾನೇ ಕನ್ಸಲ್ ಬಂದು ನಿಂಗ್ ಆಟ ಆಡ್ಸೋದು. ಹಾರೆಲ್ಲ ಆಗ್ತಿದ್ದಾರೆ ಸುಮಾರಿ. ಇವ್ರು ಅವಾಗಿಲ್ಲ ಬಾಸ್ ಬಾಸ್ ಅಂತ ಹೇಳ್ಬಿಟ್ಟಿದ್ದವ್ರಪ್ಪ. ಅಲ್ವಕ್ಕ ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ. ಅನ್ನ ಅನ್ನ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಚೆನ್ನಾಗಿ ನೋಡ್ಕೊಳ್ಳಿ, ದೇವ್ರ ಇದು ಚೆನ್ನಾಗಿ ನೋಡ್ಕೊತ ಅಕ್ಕ ಹೊಡಿಯಕ್ಕ ಒಂದು ಫೋಟೋ. ಗ್ರೇಟ್ ಅಕ್ಕ, ಅಣ್ಣನ್ ಚೆನ್ನಾಗಿ ನೋಡ್ಕಕ್ಕ ದೇವ್ರಂತ ಅನ್ನ ಅಕ್ಕ. ನಮಸ್ಕಾರ ನೋಡಿ. ಕೇರ್ಲೆಸ್ ಗೈಸ್, ಕೇರ್ಲೆಸ್. ಫೋನ್ ಯಾರ್ದು? ಕೋಪದಲ್ಲಿ ಬಿಸಾಕಿರೋದ್ ಗೈಸ್. ಇವನೇನಂತ ನಾನೇನು ಮಾಡಕ್ ಆಗಲ್ಲ ಅಂತ ಅಂತ ಹಲ್ ಕಚ್ಕೊಂಡು ನಾನೇನಾದ್ರು ಹೇಳ್ಬಿಡ್ತೀನಿ. ಕೋಪ ಬಂದ್ಬಿಟ್ಟಾಗ ನಿಂಗೇನು ಮಾಡಕ್ ಆಗಲ್ವಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ ಫೋನ್ ಇತ್ತು ಹಿಂಗ್ ಬಿಟ್ಟಿದ್ದ. ಹಿಂದ್ಗಡೆಯಿಂದ ಟ್ರಕ್ಗಳು ಬರ್ತಿದೆ. ನನ್ಗೆ ಎಷ್ಟು ಭಯ ಆಗ್ಬಿಡಿತ್ತು. ಚೆನ್ನಾಗ್ ಕಾಣಿಸ್ತಿದ್ಯಾ ನೋಡ್ಕೋ. ಆಮೇಲೆ ನಾನ್ ಚೆನ್ನಾಗ್ ಕಾಣ್ತಿಲ್ಲ, ನಾನು ಹಿಂಗ್ ಕಾಣ್ತೀನಿ ಅಂತೀಯ. ಗೈಸ್ ನೋಡಿದ್ರೆ ಇವಾಗ ಸ್ಪೆಕ್ಸ್ ಹಾಕೊಂಡೆ, ಶೇಡ್ಸ್ ಹಾಕೊಂಡಿರೋದು. ಸೊ ಹೇ ಗೈಸ್, ವಾಟ್ಸ್ ಅಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು SMR ಬಂದು ಲಾಂಗ್ ಡ್ರೈವ್ ಹೋಗ್ತಿದೀವಿ BMW ಕಾರಲ್ಲಿ. ಸೊ ಲಾಂಗ್ ಡ್ರೈವ್, ಆಲ್ಮೋಸ್ಟ್ ಲಾಂಗ್ ಡ್ರೈವ್ ಆಯ್ತು. ಎಷ್ಟು ಅವರ್ ಜರ್ನಿ? ಅರ್ಧ ಗಂಟೆ ಜರ್ನಿ ನಾನು ನೋಡಿರೋದು. ಬಟ್ ಇರೋದು 50 ಕಿಲೋಮೀಟರ್. ನಾವೆಲ್ಲ ಹೋಗ್ತಿರೋದು ಚನ್ನಪಟ್ಟಣಕ್ಕೆ ಹೋಗ್ತಿದೀವಿ ಗೈಸ್. ಯಾಕಂತ ಅಂದ್ರೆ ನಮ್ದು ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ತೀವಿ. ಸ್ವಲ್ಪ ಪಾಸ್ಪೋರ್ಟ್ ಆಫೀಸ್ಗೆ ಹೋಗ್ಬೇಕು ನಾವು ಇವತ್ತು. ನಮ್ದು ಅಪಾಯಿಂಟ್ಮೆಂಟ್ ಅದ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಹಂಗೆ ಲಾಂಗ್ ಡ್ರೈವ್ ಆಗ್ಬಿಡುತ್ತೆ. ನಾನು ಅಂದೆ ಇವ್ರಿಗೆ ಥಾರ್ ಎತ್ಕೊಂಡ್ ಬನ್ನಿ ಅಂತ. ಬಟ್ ಹಿ ಹ್ಯಾಸ್ ಬ್ರಾಟ್ BMW. ಅದ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ತಾರು ಇಷ್ಟು ಸ್ಪೀಡ್ ಅಲ್ಲಿ ಆರಾಮಾಗಿ ಓಡ್ಸಕ್ ಆಗಲ್ಲ. BMW ಅಡಾಪ್ಟ್ ಆಗುತ್ತೆ, ಚೆನ್ನಾಗಿ ಓಡಿಸಬಹುದು. ಅದಕ್ಕೆ ತಗೊಂಡು ಕಂಫರ್ಟಬಲ್. ಓಕೆ, ನೀವ್ ಈ ತರ ಶೇಡ್ಸ್ ಹಾಕೊಂಡಿದೀರಲ್ಲ, ನಿಮ್ಗೆ ಏನ್ ಅನ್ಸುತ್ತೆ? ಒಂಥರ ಕೂಲ್ ಅನ್ಸುತ್ತಾ? ನೋಡೋರಿಗೆ ಮಾಸ್ ಅನ್ಸುತ್ತೆ. ಫುಲ್ ಅನ್ಸ್ಬಿಟ್ರೆ ಏನ್ ಮಾಡ್ತೀರಾ? ನನಗೆ ನಿಂತರ ಚಿಕ್ಕ ಮೀಸ ಐತೆ, ದೊಡ್ಡದಾಗೈತಲ್ವಾ, ಫುಲ್ ಅಂತ ಇಲ್ಲ ಅಂತ. ಊಟ ಮಾಡಿದ್ರಾ? ತಿಂಡಿನ ತಿಂದಿಲ್ಲ. ನಾನು ಬ್ರೇಕ್ಫಾಸ್ಟ್ ಮಾಡ್ದೆ ಗೈಸ್, ಬಟ್ ಸ್ವಲ್ಪನೇ ಮಾಡ್ತೀಯ. ನಿನ್ನಂತವ್ರ ಜೀವನದಲ್ಲಿ ಇದ್ರೆ ನಾನ್ ಮಾಡಲ್ಲ ಅಷ್ಟೇ. ನಾನು ಬ್ರೇಕ್ಫಾಸ್ಟ್ ಸ್ವಲ್ಪನೇ ತಿಂದಿದ್ದು ಗೈಸ್. ಆಗ್ಲೇ ಇಲ್ಲ, ಏನೋ ಬೆಳಗ್ ತಿನ್ನಕ್ ಒಂಥರ ಆಗುತ್ತಪ್ಪ. ಏನೇನ್ ತಿಂದೆ? ಏನಿಲ್ಲ, ಒಂದು ಮಸಾಲ ದೋಸೆ, ಒಂದು ರವೆ ಇಡ್ಲಿ, ಅದಾದ್ಮೇಲೆ ಒಂದು ಕರ್ಡ್, ಅದು ಏನ್ ಬರುತ್ತೆ ಅದು ರೌಂಡ್ ಆಗಿ. ಕರ್ಡ್ ರೌಂಡ್ ಆಗಿ, ಕರ್ಡ್ ವಡೆ, ಮೊಸರೊಡೆ ಅತ್ತಿಂದೆ. ಅಂಡ್ ದೆನ್ ಸ್ವಲ್ಪ ಬಾದಾಮ್ ಮಿಲ್ಕ್ ಕುಡ್ದೆ ಗೈಸ್. ಹಂಗೆ ಅಷ್ಟೇ ತಿಂದಿದ್ದು, ಆಗ್ಲಿಲ್ಲ ಗೈಸ್ ತಿನ್ನಕ್ಕೆ. ಸರಿ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದಾರ್ ಮಂಥನ ಅಲ್ಲ, ಬಕಾಸುರ ವಂಶದವ್ರು ನೀವು. ನಿಮ್ಮಂತವ್ರ ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಸೊ ಇವಾಗ ಹೋಗ್ತಾ ಇದೀವಿ. ರೋಡ್ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ, ಖಾಲಿ ಆಗಿರೋದಕ್ಕೆ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ. ನಾವ್ ಬೇಗ ಹೋಗ್ಬೇಕಿತ್ತು, ಬಟ್ ಇವರಿಂದ ಸ್ವಲ್ಪ ಲೇಟ್ ಆಯ್ತು. ಬೇಜಾರ್ ಮಾಡ್ಕೋಬೇಡಿ ಯಾರು, ಬೇಜಾರ್ ಮಾಡ್ಕೋಬೇಡಿ. ಸ್ವಲ್ಪ ಇವರಿಂದ ಲೇಟ್ ಆಯ್ತು. ಯಾಕಂದ್ರೆ ಇವ್ರು ಇಂಥವ್ರಂತ ನೀವ್ ಫಿಕ್ಸ್ ಮಾಡ್ಕೊಳ್ಳಿ. ಅದೇನು ನೈಟ್ 3-4 ಗಂಟೆಗೆ ಮಲ್ಕೊಳ್ಳೋದು. ನಾನಿಲ್ಲಪ್ಪ ಹೋಗಿದ ತಕ್ಷಣ ಮಲ್ಕೊಬಿಡ್ತೀನಿ ಮನೆಗೆ. ನನ್ ರೂಟೀನ್ ಚೆನ್ನಾಗಿದೆ. ನಾನ್ ಮಲಗಲ್ಲ ಅಂದ್ರೆ ಇವಳೆ ಕಾರಣ. ಹೌದು, ನಾನೇ ಕನ್ಸಲ್ ಬಂದು ನಿಂಗ್ ಆಟ ಆಡ್ಸೋದು ಅಂತ. ಕನ್ಸಲ್ ಬಂದು ಆಟ ಆಡ್ಸಲ್ಲ, ನಿದ್ದೆ ಬರ್ದಂಗ ಆಟ ಆಡ್ಸುತ್ತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಿದ್ದೆ ಮಾಡಿಲ್ಲ, ಕನ್ಸಲಿಂದ ಬರುತ್ತೆ. ಸಾರಿ. ಲೆಟ್ಸ್ ಗೋ ಗೈಸ್, ಹೋಗೋಣ ಬನ್ನಿ ಗೈಸ್. ಸೊ ಇವಾಗ ಪಾಸ್ಪೋರ್ಟ್ ಮಾಡ್ಸಕ್ಕಂತ ಬಂದಿದ್ದೀವಿ. ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ಸೊ ಒಳಗೆ ಹೋಗೋಣ, ಮಾಡಿಸ್ಕೊಂಡು ಬರೋಣ. ಮಾಡಿಸ್ಕೊಂಡು ಬರೋಣ. ನೀನು ಹೋಗಿದ ತಕ್ಷಣ ಮಾಡ್ಕೊಂಡು ಕಳ್ಸ್ಕೊಡಲ್ಲ, ವೆರಿಫಿಕೇಶನ್ ಎಲ್ಲ ಇರುತ್ತೆ. ನೀನು ನೋಡ್ತಾರೆ ಯಾರು ನೀನು, ಯಾವ್ದು ಪ್ರತಿಭೆ ಇದು, ಒಳ್ಳೆ ಕೋತ್ ಮುಂಡೆದು ಬಂದೈತಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ ನೀನು ನೀಟಾಗಿ. ಗೈಸ್ ಚನ್ನಪಟ್ಟಣಕ್ಕೆ ಬಂದಿದ್ವಿ. ಸೊ ಇಲ್ಲಿ ನೋಡಿ ಹಾರೆಲ್ಲ ಆಗ್ತಿದ್ದಾರೆ ಸುಮಾರಿ.
ಇವ್ರು ಅವಾಗಿಲ್ಲ ಬಾಸ್ ಬಾಸ್ ಅಂತ ಹೇಳ್ಬಿಟ್ಟಿದ್ದವ್ರಪ್ಪ. ದೇವರು ಅಲ್ವಕ್ಕ ಎಲ್ಲಿಗೆ ಹೋಗುಮ ಡೌನ್ ಡೌನ್ ಕರ್ನಾಟಕ ಬಂದ್ ಮಾಡ್ಬಿಡ್ತೀವಿ ಅನ್ನ ವಯಸ್ಸಾಗಿದೆ ಯಜಮಾನ್ರ ವಯಸ್ಸು ಎಷ್ಟು? Guys, ಎಷ್ಟು ಪ್ರೀತಿ ಚನ್ನಪಟ್ಟಣಲ್ಲಿ ಕೊಡ್ತೀರಾ ಅಂತ ಅಂದ್ರೆ ನಾವಿಲ್ಲಿ ಬಂದಿದೀವಿ ಆಯ್ತಾ, ಇದು ಏನು ಪಾಸ್ಪೋರ್ಟ್ ಮಾಡ್ಸಕ್ ಬಂದಿದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ನಾವು ಡಾಕ್ಯುಮೆಂಟ್ಸ್ ತಂದಿಲ್ಲ, ಮರ್ತೋಗಿದ್ವಿ. ಸೊ ಅದಕ್ಕೆ ನಾಳೆ ರೀಶೆಡ್ಯೂಲ್ ಆಗಿದೆ, ನಾಳೆನೂ ನಾಳೆ ತಗೋತೀರಾ. ಸೊ ಎಷ್ಟು ಪ್ರೀತಿ ಕೊಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ಚನ್ನಪಟ್ಟಣ. ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್. ಚೆನ್ನಾಗಿ ನೋಡ್ಕೊಳ್ಳಿ ದೇವ್ರ ಕೈ ಇದು ಚೆನ್ನಾಗಿ ನೋಡ್ಕೊತ ಅಕ್ಕ ಹೊಡಿಯಕ್ಕ ಒಂದು ಫೋಟೋ ಚೆನ್ನಾಗಿದೆ. ಬಾಯ್ ಬಾಯ್. ಇದು ಓಪನ್ ಆಗ್ತದೆ. ನೀನ್ ಬಿಡೆ. ಬಾಯ್ ಅಂಕಲ್. ನಮಸ್ಕಾರ. ನಮಸ್ಕಾರ ಅಕ್ಕ ನಮಸ್ಕಾರ. ಗ್ರೇಟ್ ಅಕ್ಕ ಅಣ್ಣನ್ ಚೆನ್ನಾಗಿ ನೋಡ್ಕಕ್ಕ ದೇವ್ರಂತ ಅನ್ನ ಅಕ್ಕ ನಮಸ್ಕಾರ. ಇಲ್ಲಿ ನೋಡಿ ಗೈಸ್ ಎಷ್ಟು ಟ್ರಾಫಿಕ್ ಆಗ್ಬಿಡಿದೆ ಯಪ್ಪ. ಕ್ರೇಜಿಯಪ್ಪ ಜನ ಪೀಪಲ್ ಅಪ್ಪ. ಈ ಲೆವೆಲ್ಗೆ ಇಲ್ಲೇ ಬರ್ತೀನಿ ಅಂತ ಹೇಳ್ ಬಂದಿಲ್ಲ, ಆದ್ರೂ ಇಷ್ಟೊಂದ್ ಜನ ಬಂದವ್ರೆ. ಇಲ್ಲೇ ಬರ್ತೀನಿ ಅಂತ ಹೇಳ್ ಬಂದಿದ್ರೆ ಮುಗ್ದೆ ಹೋಗ್ತಿತ್ತು ಅನ್ಸುತ್ತೆ ಕತೆ. ಹೌದು ಗೈಸ್, ತುಂಬಾ ಅಂದ್ರೆ ನಾವು ಆಲ್ಮೋಸ್ಟ್ 1 hour ಮುಂಚೆ ಅಷ್ಟೇ ಅಲ್ವಾ ಸ್ಟೋರಿ ಹಾಕಿರೋದು. 1 hour ಅಂದ್ ಚನ್ನಪಟ್ಟಣ ಅಂತ ಹಾಕಿದೀವಿ, ಇಲ್ಲೇ ಬರ್ತೀವಿ ಅಂತ ಹೇಳು ಇಲ್ಲ ನಾವು. ಬರೀ ಯಾರೋ ಒಂದಿಬ್ರು ಫೋಟೋ ತೆಗೆಸ್ಕೊಂಡ್ರು, ಎಲ್ಲೆಲ್ಲಿಂದ ಯಾರ್ಯಾರ ಬಂದ್ಬಿಟ್ಟವ್ರಪ್ಪ. ಸ್ವಾಮಿ ಕ್ರೇಜಿ. ಈ ತರ ಪ್ರೀತಿ ದೇವರನ್ನೇ ನಾನು ಅನ್ಕೊಂತಿಲ್ಲ. ಹೋಗಿದ್ ಊರಲ್ಲೆಲ್ಲ ನಾವು ಎಕ್ಸಾಕ್ಟ್ ಲೊಕೇಶನ್ಸ್ ಹೇಳಲ್ಲ, ನಾನಂತೂ ಹೇಳಲ್ಲ, ಬಟ್ ಹೋಗಿದ್ ಊರಲ್ಲೆಲ್ಲ ಹೆಂಗಾಗ್ಬಿಡುತ್ತೆ ಅಂತ ಹೆಂಗಾರು ಹುಡ್ಕೊಂಡ್ ಬಂದ್ಬಿಡ್ತಾರೆ ಜನ. ಆ ಲೆವೆಲ್ಗೆ ಖುಷಿ ಆಗುತ್ತೆ ಪಾಪ. ಅದ್ ಯಾರೋ ತಾತ ಹೂನಾರೆಲ್ಲ ತಂದು ಹಾಕಿ ಅಯ್ಯೋ ಅಣ್ಣ ಚೆನ್ನಾಗ್ ನೋಡ್ಕೊಳ್ಳೋಣ ದೇವ್ರಣ್ಣ ಅಂತ ಅಂತಾರೆ ಪಾಪ. ಎಲ್ಲಿ ಏನ್ ಗೊತ್ತಾ, ಎಷ್ಟೊಂದ್ ಜನ ಅಂತಾರೆ ಗೊತ್ತಾ, ಫಾಲೋವರ್ಸ್ಗೋಸ್ಕರ ಹೆಲ್ಪ್ ಮಾಡ್ತೀರಾ ಅದು ಇದು ಅಂತ. ನೋಡ್ರಿ, ಸಹಾಯ ಮಾಡಿದಾಗ ಇಂಥವ್ ಕೆಲವೊಂದು ಉಳ್ಕೊಂತವೆ, ನೆನ್ಪಿಕ್ಕೊಂತಾರೆ ಜನ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದಕ್ಕಿನ್ನ ಇನ್ನೇನ್ ಬೇಕಲ್ರಿ ಜೀವನದಲ್ಲಿ. ಖುಷಿ ಹೋಗ್ಬಿಟ್ಟು 100%. ಹೋಗೋಣ ಇವಾಗ. ಲೆಟ್ಸ್ ಗೋ, ಊಟಕ್ಕೆ ಹೋಗೋಣ ಬನ್ನಿ. ಹಲೋ, ಇದು ಸ್ವಲ್ಪ ಸೀಟ್ ಹಿಂದೆ ಹಾಕ್ತೀಯಾ? ಏಯ್ ಕುಂಜ, ಮುಂಜ ಸೀಟ್ ಹಾಕಿಂದೆ ಹಾಕ್ ಕುತ್ಕೋಬೇಕು ನಾನು. ಹಾಕು ಬೇಗ. ಆಗಲ್ಲ ಹಾಕಲೇ. ಹಾಕೋ ಪ್ಲೀಸ್, ನಿಂಗೆ ನನ್ನ ಮೇಲೆ ಹಣೆ ಹಾಕು. ಹಾಕೋ, 5 ರೂಪಾಯಿ ಕೊಡ್ತೀನಿ. ಹಾಕೋ ಶಶಿ. ಮಿಕ್ಕಿದ ಟೈಮಲ್ಲಿ ಆಗ್ತಿ ಯಾಕೆ? ವಿಡಿಯೋಲಿ ಯಾರು ನೋಡ್ಬಿಡ್ತಾರಂತ ನಾಟಕ ಮಾಡ್ತಿದ್ಯಾ? ಹಾ, ಮಿಕ್ಕಿ ಟೈಮಲ್ಲಿ ಬೇರೆ ತರ ಮಾತಾಡ್ತೀಯಾ, ವಿಡಿಯೋದಲ್ಲಿ ಯಾರು ನೋಡ್ತಾರೆ ಅಂತ ನಾಟಕ ಮಾಡ್ತಾ ಇದೀಯಾ? ಮಿಕ್ಕಿದ ಟೈಮಲ್ಲೂ ಏನು ಹಿಂಗೆ ಮಾತಾಡೋದು ಇವನ ಹತ್ರ. ಕ್ಲೋಸ್ ಆಗಿ ಮಾತಾಡ್ತೀಯಾ? ಎಂತ ಕ್ಲೋಸ್ ನನ್ನ ಲೈಫಲ್ಲಿ. ಬಂಗಾರ ಅಂತೆಲ್ಲ ನಮ್ಮ ಅಮ್ಮನ ಮೇಲೆ ಬೇಬಿ ಅಂತೆಲ್ಲ ಊಟ ಮಾಡಕ್ ಕೂತೀನಿ, ನನ್ನ ಅನ್ನೋದೇ ಇಲ್ಲ. ಬೇಬಿ ಅಂತೆಲ್ಲ ನಮ್ಮ ಅಮ್ಮನ ಮೇಲೆ ಚಾನ್ಸ್ ಇಲ್ಲ. ಇವನು ಸುಳ್ಪುರ್ಕ, ಇವನು ಜನರ ಮುಂದೆ ಒಂಥರ ನಾದ ಮಾತಾಡ್ತಾನೆ, ನಿಲ್ದಿರ್ಬೇಕಾದ್ರೆ ಒಂಥರ ಮಾತಾಡ್ತಾನೆ ಅಂತ. ಅವ್ನು ಬೇಡವೇ ಬೇಡ. ಗಂಡ ಅಂತೆ ಗಂಡ, ಅವನ ಅಜ್ಜಿ ಪಿಂಡ. ಸರಿ, ಏನ್ ಆರ್ಡರ್ ಮಾಡ್ತಿದ್ಯಾ ಎದ್ದೇಳು. ಏನು ಇದು ಮಾಡಲ್ಲ ಬಿಡು, ನಿನಗೇನು ಬೇಡಲ್ಲ ಅಂತ. ಸರಿ ಹೇಳ್ಬಿಡು, ನನ್ ದೊಡ್ಡ ನಾನು ತಿಂತೀನಿ. ಏನಂತೀರ ಗೈಸ್? ಸರಿ ತಿನ್ನು, ಯಾರು ಬೇಡ ಅಂತ. ಮುಂಚೆ ತರ ಯಾರಾದ್ರೂ ನಂಗೆ ಊಟ ಕೊಡ್ಸಿಲ್ಲ ಅಂದ್ರೆ ನನ್ಗೆ ಬೇಜಾರಾಗೋದು. ಇವಾಗ ನಾನೇ ಆರ್ಡರ್ ಮಾಡ್ಕೊಂಡು ತಿನ್ನೋದು, ಅದು ನನ್ನ ಒಂದು ಲೆವೆಲ್ಲು. ಕೊಡಲಿ. ಏನ್ ತಿನ್ಬೇಕು? ಒಳ್ಳೆ ಸೂರ್ಯವಂಶಮಲ್ಲಿ ಅಮಿತಾಬ್ ಬಚ್ಚನ್ ಇದಕ್ಕೆ ಯಾರಾದ್ರೂ ಒಂದು ಎಡಿಟ್ ಮಾಡಿ ಸಾಂಗ್ ಹಾಕಿ. ನೀ ನೋಡುವ ಜನರೆಲ್ಲರೂ ನಿನ್ನ ಬೆನ್ನಿಂದೆ ಸಿಂಹ. ಆಯ್ತಾಯ್ತು, ಜಾಸ್ತಿ ಹತ್ರ ಹಿಡ್ಕೊಂಡ್ಬಿಡ, ಇರಿಟೇಟ್ ಆಗ್ಬಿಡ್ತಾರೆ ಜನ. 0.5 ಇರೋದು ಏನ್ ಇರಿಟೇಟ್ ಆಗಲ್ಲ. ನಂಗೆ ತೋರಿಸ್ತಿರ್ಬೇಕು. ನನ್ಗೂ ಇವ್ರಿಗೋಸ್ಕರ ಅಂತ ಈ ಮಟನ್ ಫ್ರೈ ಆರ್ಡರ್ ಮಾಡಿದ್ರೆ, ನಂಗೋಸ್ಕರ ಅಂತ ಅದು ಆರ್ಡರ್ ಮಾಡಿದ್ರೆ 1 ಪೀಸು ಕೊಡ್ತಿಲ್ಲ ಗೈಸ್, ಎಲ್ಲ ಇವ್ರೆ ತಿಂತಾರೆ. ನನಗೋಸ್ಕರ ಆರ್ಡರ್ ಮಾಡ್ಕೊಂಡ್ರೆ ಮಟನ್ ಫ್ರೈ. ಸರಿ, 1 ಕೊಡು. ಯಾಕೆ ಅವಾಗಿಂದ ಹಿಂಗ್ ಬಜೆಟ್ ಕೊತ್ತಾರಿಲ್ಲ ಮಟನ್ ಫ್ರೈ ಅಂತ. ಇವಳು ಏನ್ ಮಾಡ್ತಾಳೆ ಗೊತ್ತಾ, ಇವಳಿಗೆ ಏನಾರು ಆರ್ಡರ್ ಮಾಡ್ಬೇಕಂದ್ರೆ ಬೇಡ ಅಂತಾಳೆ. ಆಮೇಲೆ ನಾನೇನಾರು ಆರ್ಡರ್ ಮಾಡಿದ್ರೆ ಅದ್ರಲ್ಲಿ ತಗೊಂಡ್ ತಿಂತಾಳೆ. ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ನಾನು ಇಷ್ಟ ಇಲ್ವಾ ನಿಂಗೆ? ಹೋಗ್ಬಿಡ್ಲ ನಾನು ನಿನ್ ಲೈಫಿಂದ? ಹೇಳೋ. ಪ್ರಪೋಸ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡು, ಈ ತರ ಎಲ್ಲ ಮಾಡ್ಬೇಡ. ಛೀ, ನನಗೆ ನಿನಗೆ ಪ್ರಪೋಸ್ ಮಾಡಿ. ಆಯ್ತು, ಒಂದು ಮಟನ್ ಹಾಕು, ಜಾಸ್ತಿ ಮಾತಾಡ್ಬೇಡ ನನ್ನ ಹತ್ರ. ಇನ್ ಪರ್ಸನಲ್ ಆಗ್ಬೇಡ, ಬೇಡ, ಫ್ರೀ ಆಗ್ಬೇಡ ನನ್ನ ಹತ್ರ ನೀನು. ಒಂದು ಮಟನ್ ಹಾಕು, ನಾನೇ ನಿನ್ ಗಲೀಜ್ ಕೈ ಆಗ್ಬೇಡ. ಮತ್ತದ್ರೊಳಗೆ ತಿನ್ನೋದ್ ಕೈಲೇ ಆಗ್ತಾಳೆ, ತಿನ್ನೋದ್ ಕೈಲೇ ತಗೊಂತಾಳೆ. ಯಾವ್ದಾರು ಪೀಸ್ ಇಷ್ಟ ಆಗಿಲ್ಲ ವಾಪಸ್ ತೆಗ್ದು ಅಲ್ಲಿಗೆ ಇಕ್ತಾಳೆ. ಮತ್ತೆ ಯಾವ ಕೈಯಲ್ಲಿ ತಗೋಬೇಕು? ಸ್ಪೂನ್ ಅಂತ ಕೊಟ್ಟಿರ್ತಾರೆ, ಅದರಿಂದ ತಕೊಂಡ್ ಹಾಕೊಬೇಕು.
ನಾನು ಇವನ್ ಜೊತೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತೀನಿ ಅಂತ ಹಂಗೆಲ್ಲ ಮಾಡೋದು ಗೈಸ್. ನಾನು ಬೇರೆಯವ್ರ ಜೊತೆ ಹಿಂಗ್ ಮಾಡಲ್ಲ. ನೋಡ್ ಮೂಳೆ ಅಂತ ಮೂಳೆ ನೀನೇ ತಿನ್ಬಿಡು. ನಂಗೆ ಸ್ವಲ್ಪ ನರಮ್ ಸ್ವಲ್ಪ ಮೆತ್ತಗಿರ್ಬೇಕು ಅಷ್ಟೇ ಇರೋದಂತೆ ಮಟನ್ ಫ್ರೈ ಅವ್ರ ಹತ್ರ. ಹೌದಾ ಬಿಡು, ಏನ್ ಮಾಡಕ್ಕಾಗತ್ತೆ. ಅಯ್ಯೋ 3 ಹಾಕೋಬಿಟ್ಟ. ಇದ್ ಹಾಕಿರೋದು ಇವಾಗ ಏನೋ ಇದೇನಿದು ಸಾಕಲ್ವಾ ಗೈಸ್? ಒಂದ್ ದೊಡ್ಡದು 2 ಚಿಕ್ಕದ್ ಹಾಕೊಂಡ್ ನಂಗೆ. ಇವನ್ ಮಾತ್ರ 3 ದೊಡ್ಡದೈತೆ ಗೈಸ್. ಇಲ್ಲಿ 1 ದೊಡ್ಡದಿದೆ, 2 ಚಿಕ್ಕದ್ ಮಾಡವನೆ ಅಂತ ಗಲೀಜ್ ನನ್ ಮಗ ಇದ್ದಂಗೆ. ನೀನ್ ಮಾತಾಡ್ತಾ ಗಲೀಜ್ ಕೇಳ್ತಾ ಇದ್ದೆ. ಡಬಲ್ ಮೀನಿಂಗ್ ಅಲ್ಲಿ ಕರೆಕ್ಟಾಗಿ ಮಾತಾಡು. ನಾನೇನ್ ಮಾತಾಡ್ದೆ? ಪೀಸಸ್ ಚಿಕ್ಕದು ಅಂತ. ಸಾಕ್ತೀನಿ, ನೀನ್ ತಿನ್ನಲ್ಲ, ವೇಸ್ಟ್ ಮಾಡ್ತೀಯ. ಹಾಕೋಲ್ಲ, ನಂಗೆ 1-2 ಆದ್ರೂ ಹಾಕು ಪ್ಲೀಸ್. ಸಾಕಷ್ಟೇ, ಜಾಸ್ತಿ ಆಯ್ತು ನೋಡಿ. ಏನ್ ಚಿಕನ್ ಆರ್ಡರ್ ಮಾಡಿದ್ದಾನೆ ತಿನ್ನೋದು ನೀನು ಮುಚ್ಕೊಂಡು. ನೀನ್ ಚಿಕನ್ ಆರ್ಡರ್ ಮಾಡಿದ್ದು ಸುಳ್ಳೆ ಕೇಳ್ತೀಯ? ಕ್ಯಾಮ್ರಾ ಆನ್ ಮಾಡಿದ್ರೆ ಸುಳ್ಳು ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನ್ಯೂಸ್ ರಿಪೋರ್ಟರ್ ತರ. ನಾವು ತಿಂಡಿ ಮಾಡೋದಿಲ್ಲ. ಗೈಸ್, ಈ ವ್ಲಾಗ್ ನಾವು ಮತ್ತೆ SMR ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು. ಯಾಕಂದ್ರೆ ನನ್ನ ಫೋನ್ ಏನಾಗಿದೆ ಅಂತ ನಾನು ನಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಕೇರ್ಲೆಸ್ ಗೈಸ್, ಕೇರ್ಲೆಸ್. ಚೆನ್ನಾಗಿ ಇಟ್ಕೊಬೇಕು ಅಂತ ಏನಿಲ್ಲ. ನಾನಾ? ನೀನೆ ಇನ್ನಾರು ಫೋನ್ ಯಾರ್ದದು? ನಂದು. ಯಾರ ಕೈಲೈತೆ? ನನ್ ಕೈಲಿ. ಯಾರು ಮಾಡಿರ್ತಾರೆ? ನೀನು. ಫೋನ್ ಯಾರ್ದು? ಕೋಪದಲ್ಲಿ ಬಿಸಾಕಿರೋದ್ ಗೈಸ್ ಇವನೇನಂತ ನಾನೇನು ಮಾಡಕ್ ಆಗಲ್ಲ ಅಂತ ಅಂತ ಹಲ್ ಕಚ್ಕೊಂಡು ನಾನೇನು ಹೇಳ್ಬಿಡ್ತೀನಿ. ಕೋಪ ಬಂದ್ಬಿಟ್ಟಾಗ ನಿಂಗೇನು ಮಾಡಕ್ ಆಗಲ್ವಲ್ಲ ನಾನು ಅಂತ ಹೇಳ್ಬಿಟ್ಟು ನನ್ ಫೋನ್ ಇತ್ತು ಹಿಂಗ್ ಬಿಟ್ಟಿದ್ದ. ಹಿಂದ್ಗಡೆ ಟ್ರಕ್ಗಳು ಬರ್ತಿದೆ, ನನ್ಗೆ ಎಷ್ಟು ಭಯ ಆಗ್ಬಿಡಿತ್ತು. ನೀನ್ ಒಳಗಡೆನೆ ಕೂತಿದ್ದೆ ಅಂತ ಹೇಳು. ಜನ ಇಲ್ಲ ತಪ್ಪಾಗಿ ತಿಳ್ಕೊತಾರೆ, ರೀಲ್ ಆಚೆ ಇದ್ದೆ ಅನ್ನೋ ತರ. ಟ್ರಕ್ಗಳೆಲ್ಲ ಬರ್ತಾ ಇತ್ತು ಅಂತ ಅಂದ್ರೆ ಫೋನ್ ಎತ್ಕೊಂಡ್ ಬರಕ್ ಹೋಗಿದ್ನಲ್ಲ ನೀನಂದ್ರೆ ಆಯ್ತು ಹೋಗ್ಬಿಟ್ಟು ಫೋನ್ ಎತ್ಕೊಂಡ್ ಹೋಗಿ ಆಗ್ಬಿಟ್ಟು ಆಚೆ ಇಷ್ಟಲ್ಲಿ ಫೋನ್ ಎತ್ಕೊಂಡ್ ಬಾ ಅಂತ ನನಗೆ ಅಳು ಬಂದ್ಬಿಡ್ತು. ಆಮೇಲೆ ಮಲ್ಕೊಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು. ಇವಾಗ ಎದ್ದೆ, ಸಮಾಧಾನ ಮಾಡಿದೀನಲ್ಲ ಅದಕ್ಕೆ ಎದ್ದೋಳೆ. ಏನೇನೋ ತಿಗಾಗಂತಲ್ಲಿ ಮಾತಾಡ್ಬಿಡ್ತಾಳೆ. ನನಗೂ ಆಗಲ್ಲ, ನನಗೂ ಕೋಪ ಬೇರೆ ಜಾಸ್ತಿ. ಏನ್ ಮಾಡ್ತೀರಾ? ಇದೊಂಚೂರು ಚಿಕ್ಕಪುಟ್ಟ ಪ್ರಾಬ್ಲಮ್ ಐತೆ, ಸರಿ ಮಾಡ್ಕೊಳ್ಳೋಣ. ನೋ ವರೀಸ್, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಕಾಮನ್ ಆಗ್ಬಿಟ್ಟೈತಲ್ಲ ನಮ್ಗೆ. ನಂದು ಆಟಿಟ್ಯೂಡ್ ಕಾಮನ್ ಆಗ್ಬಿಟ್ಟೈತಲ್ಲ ನಮ್ಗೆ ಇದು. ಏನ್ ಮಾಡಕ್ ಆಗಲ್ಲ. ನಾವು ಒಳ್ಳೆಯವ್ರಾಗ್ಬಿಟ್ಟು ಬದ್ಕೋಣ. ಇನ್ ಮುಂದೆ ಒಳ್ಳೆಯವ್ರಾಗೋಣ ನಾವು. ಪ್ರಾಮಿಸ್, ನಾನು ಒಳ್ಳೆಯವನಾಗ್ತೀನಿ. ನಾನ್ ನಿನಗೆ ಹೊಡೆದ್ರು ನೀನ್ ಏನು ಮಾಡ್ಬೇಡ. ನನ್ ಸಾಫ್ಟ್ ಹ್ಯಾಂಡ್ಸ್ ಏನು ಬೀಳಲ್ಲ. ನನ್ ಆಟಿಟ್ಯೂಡ್ ತೋರಿಸ್ರೆ ಏನು ಅನ್ಕೋಬೇಡ. ಈ ಚಿಕ್ಕ ಹುಡುಗಿ ಬಿಟ್ಟಾಕೊಂಡು ಫೋನ್ ರೆಡಿ ಮಾಡಿಸ್ಕೊಂತೀಯ? ಬಿಸಾಕಿದ್ಯಾರು? ಯು ಶುಡ್ ಟೇಕ್ ದಿ ಅಕೌಂಟಬಿಲಿಟಿ. ಆಯ್ತಾ? ಸುಮ್ನೆ ಕೋಪ ಬಂತು ಬಿಸಾಕೋದಲ್ಲ. ಹಾಗಾದ್ರೆ ಕೋಪ ಬಂತ ಅಂತ BMW ಬಿಸಾಕಲ್ಲ. ಯಾಕಿರು BMW ನಿಂದು, ಈ ಫೋನ್ ನಂದು ಅಂತ. ಇದಕ್ಕೆ ಏನಾದ್ರು ಆದ್ರೆ 10-15 ಸಾವಿರದ ಖರ್ಚಾಯ್ತು. BMW ಏನಾದ್ರು ಆದ್ರೆ ಲಕ್ಷಾಂತರ ರೂಪಾಯಿ ಇಡ್ಬೇಕು ನೀನು. ಯು ನೋ ಯೋರ್ ಸ್ಮಾರ್ಟ್. ಕೋಪದಲ್ಲೂ ನೀನು ತಲೆ ಚೆನ್ನಾಗಿದೆ. ಯೋಚನೆ ಮಾಡಾಯ್ತು, ನಿನಗೂ ಏನಾದ್ರು ಮಾಡ್ಬೋದಿತ್ತು. ನಿನಗೆ ದೊಡ್ಡ ಜಗಳ ಮಾಡ್ಬಿಡ್ತೀನಿ ನಾನು. ಇನ್ನು ಎಷ್ಟಂದ್ರೆ ಯಾವ್ಯಾವ ಲೆವೆಲ್ಗೆ ಹೋಗ್ಬಿಡ್ತೀನಿ ನಾನು ನೀನ್ ಮಾಡ್ತಾ ಇದ್ದೀನಿ. ಗೈಸ್, ಇವಾಗ ಏನ್ ಮಾಡಿದ್ವಿ ಅಂತ ಅಂದ್ರೆ ಇಷ್ಟೆಲ್ಲ ಆದ್ಮೇಲೆ ಇವಾಗ ವಾಪಸ್ಸು ಮೈಸೂರಿಗೆ ಹೋಗ್ತಾ ಇದೀವಿ. ಚನ್ನಪಟ್ಟಣ ಮುಗಿಸ್ಕೊಂಡು. ಏನಕ್ಕೆ ಅಂತ ಅಂದ್ರೆ ಮೈಸೂರಿನಲ್ಲಿ ಒಂದು ಕಾಫಿ ಕುಡ್ಕೊಂಡ್ ಬರೋಣ ಅಂತ. ಇಷ್ಟು ದೂರನೇ ಬಂದಿದೀವಿ. ನಾಳೆ ಮತ್ತೆ ಬರ್ಬೇಕು. ಅದೇ ಅಂತಿದ್ಯಾ. ಆಮೇಲೆ ನನ್ ಸ್ವಲ್ಪ ಮೀಸೆ ಟ್ರಿಮ್ ಮಾಡಿಸ್ಬೇಕು ಗೈಸ್. ಜಾಸ್ತಿ ಅಂಕಲ್ ತರ ಕಾಣ್ತಾ ಇದೀನಿ ಅಲ್ವಾ? ಲುಕ್ ಲೈಕ್ ಅಂಕಲ್ ರೈಟ್? ಸ್ವಲ್ಪ ಶಾರ್ಪ್ ಅಂಡ್ ಕಡಿಮೆ ಮಾಡಿಸ್ತೀನಿ, ಸೊ ದಟ್ ಕ್ಲಾಸ್ ಲುಕ್ ಕಾಣ ಇಷ್ಟ ತರ. ನೋಡೋಣ, ಮೈಸೂರಲ್ಲೇ ಮಾಡ್ಸೋಣ, ಅಲ್ಲೇ ಮಾಡ್ಸ್ಕೊಂಡ್ ಬರೋಣ ಅಲ್ಲ. ಓಕೆ, ಲೆಟ್ಸ್ ಗೋ, ಹೋಗೋಣ. ಅದಾದ್ಮೇಲೆ ನಾಳೆ ಮುಂಬೈಗೆ ಟಿಕೆಟ್ಸ್ ಬುಕ್ ಆಗತ್ತೆ. ಹೌ ಡು ಯು ಫೀಲ್? ಐ ಫೀಲ್ ಗುಡ್. ವೈ? ಹುಷಾರಾಗಿ ಹೋಗ್ಬಿಡ್ ಬಾ. ಆಮೇಲೆ ಬೇಗ ಬಾ. ಆಮೇಲೆ ಅಷ್ಟೇ. ಬರೀ ಇವಾಗ ಮೈಸೂರಿಗೆ ಹೋಗೋಣ. ಲೇಟ್ ಆಗುತ್ತೆ, ಆಲ್ರೆಡಿ 4:15. ಅಟ್ಲೀಸ್ಟ್ ಬೆಳಗ್ಗೆ ಇದ್ದಾಗ ಹೋದರೆ ಜನ ಸಿಗ್ತಾರೆ ಯಾರಾದ್ರು. ಚನ್ನಪಟ್ಟಣ ಕ್ರೇಜಿಗರು ಹೋಗಿದ್ವಿ ನಾವು. ಅನೌನ್ಸ್ ಮಾಡಿಲ್ಲ ಎಲ್ಲಿ ಬರ್ತೀವಿ ಏನಂತ. ಚನ್ನಪಟ್ಟಣ ಅಂತ ಅಷ್ಟೇ ಹಾಕಿದ್ದೆ. ಹೋದ್ರೆ ಎಷ್ಟು ಜನ ಬಂದ್ ಫೋಟೋ ತೆಗೆಸ್ಕೊಂಡೋದ್ರು. ಖುಷಿ ಆಗುತ್ತೆ ಬಂದು ಮಾತಾಡ್ಸಿ ಫೋಟೋ ತೆಗೆಸ್ಕೊಂಡು ಹೋದಾಗ. ಲವ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ನಾಳೆ ಮತ್ತೆ 10 ಗಂಟೆಗೆ ಹೋಗ್ಬೇಕು ಚನ್ನಪಟ್ಟಣಗೆ. ಪೋಸ್ಟ್ ಆಫೀಸ್ ಹತ್ರ ಹೋಗ್ಬೇಕು, ಅದೇ ಪ್ರಾಬ್ಲಮ್ ಇರೋದು. ಹಚ್ಚಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಮೈಸೂರಿಗೆ ಹೋಗೋಣ. ಗೈಸ್, ಬೇಲ್ಪುರಿ ತಗೊಂಡು ಹೋಗ್ತಾ ಇದೀವಿ. ಇವಾಗ ನೋಡಿ ಪಕ್ಕ ನಾವು ಶಾಪಿಂಗ್ ಹೋಗಿ ಬಂದಿರೋ ತರಾನೇ ಕಾಣಿಸ್ತಾ ಇದೀನಿ. ಇದು SMR
ಇದು ಹಾಕೋ ಕ್ಯೂಟ್ ಆಗಿ ಕಾಣಿಸ್ತೀಯ ಅಂದ್ರು. ಸೊ ಕಮೆಂಟ್ ಮಾಡಿ, ಕ್ಯೂಟ್ ಆಗಿ ಕಾಣಿಸ್ತೀನಾ ಅಥವಾ ಆವ್ರೇಜ್ ಆಗಿ ಕಾಣಿಸ್ತೀನಾ ಅಂತ. ಚೆನ್ನಾಗಿದೆ, ಬೇಲ್ಪುರಿ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ಇನ್ನಂದ್ರೆ ಇಲ್ಲಿ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡಿದೆ ಗೈಸ್, ಅಂಡ್ ಇಲ್ಲಿ ಎಲ್ಲ ಕ್ಲೋಸ್ ಬೇರೆ ಆಗ್ಬಿಡಿದೆ, ಬೇಜಾರ ಆಗೋಯ್ತು ನಂಗೆ. ಪಾನಿಪುರಿನೂ ಇಲ್ಲ ಇಲ್ಲಿ. ಐ ಫೀಲ್ ಸೋ ಸೈಡ್. ಪಾನಿಪುರಿ ಇತ್ತು ಬಟ್ ಅಲ್ಲಿ ಇಳಿ ಓಡಾಡ್ತಿತ್ತು. ಇವಾಗ ಎಲ್ರು ಹೇಳ್ತೀರಾ ಎಲ್ಲ ಕಡೆ ಹಂಗೆ ಇರೋದು ಅಂತ, ಬಟ್ ನಾನು ಕಣ್ಣಾರೆ ನೋಡ್ಬಿಟ್ರೆ ನಂಗೆ ಅದು ಬೇಡ ಅನ್ಸ್ಬಿಡುತ್ತೆ. ಕಣ್ಣಾರೆ ನಾನು ನೋಡಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾನು ತಿನ್ಬಿಡ್ತೀನಿ, ಗಲೀಜಿರು ನಾನು ತಿನ್ಬಿಡ್ತೀನಿ, ಕಣ್ಣಾರೆ ನೋಡ್ಬಾರ್ದು ಅಷ್ಟೇ. ಇವಾಗ ಇವಳು ಗೊಂಡೆ ತಕೊಳ್ಳೋದೆಲ್ಲ ನೋಡಿ ಕಣ್ಣಾರೆ, ಯಾರು ನಾನು ಊಟ ಮಾಡಲ್ಲ. ನಾಳೆ ಮತ್ತೆ ಇವರು ಚನ್ನಪಟ್ಟಣಕ್ಕೆ ಬರ್ಬೇಕು. ನೀನು ಬರ್ಬೇಕು. ನನಗ್ ಬರ್ಲಿ, ನೀನ್ ಬಾ ಬೆಳಿಗ್ಗೆದ್ದು, ನನಗ್ ಬರ್ಲಿ. ಆಗಿಲ್ವಲ್ಲ ನಿಂದು? ಓ ನಾಳೆನಾ? ನಾಳೆ ಮತ್ತೆ ನಾನ್ ಬರ್ಬೇಕು ಗೈಸ್. ಇವ್ರು ನಂಗೆ ಒಂದ್ ಮಾತು ಹೇಳ್ಬಿಡ್ತಿದ್ರೆ ಚೆನ್ನಾಗಿರೋದು. ಇದಕ್ ಬಂದವಳೆ, ಡಾಕ್ಯುಮೆಂಟ್ಸ್ ತಂದಿಲ್ಲ, ಪ್ಯಾನ್ ಕಾರ್ಡ್ ಮಾಡ್ಸಕ್ ಬಂದವಳೆ. ಸ್ಮಾರ್ಟ್ ಪೀಪಲ್, ಅರ್ಥ ಮಾಡ್ಕೊಳ್ಳಿ, ಸ್ಮಾರ್ಟ್ ಇದ್ದಾಳೆ ಅವಳು. ಅದು ನಾನೇ ಹೇಳ್ಬೇಕಂತ ಹೇಳಿ. ನಾನು ಫಸ್ಟ್ ಟೈಮ್ ಪಾಸ್ಪೋರ್ಟ್ ಮಾಡಿಸ್ತೀನಿ. ನಾನ್ 100 ಸಲ ಮಾಡ್ಸಿದೀನಲ್ವಾ. ನಾನ್ ಕರ್ನಾಟಕ ಬಿಟ್ಟು ಯಾವತ್ತೂ ಆಚೆ ಹೋಗಿಲ್ಲ, ಪ್ರಾಮಿಸ್. ಗೋವಾ, ಮುಂಬೈ, ಅದ್ ಕರ್ನಾಟಕ ಬಿಟ್ಟ. ಇನ್ನೇನು ಪಾಸ್ಪೋರ್ಟ್ ಟೈಪ್ ಆಚೆ ಹೋಗಿಲ್ಲ. ಇಂಡಿಯಾ ಬಿಟ್ಟು ಇಂಡಿಯಾ ಬಿಟ್ಟು ಆಚೆ ಹೋಗಿಲ್ಲ. ಇಂಡಿಯಾ ಬಿಟ್ಟು ಯಾವತ್ತೂ ಆಚೆ ಹೋಗಿಲ್ಲ ನಾನು. ಹೋಗೋಣ, ಹೋಗೋಣ. ಲೆಟ್ಸ್ ಗೋ ಗೈಸ್. ಇದ್ ನಂತರ ಇದೆ ಅಂತ ನೋಡಿ ಗೈಸ್. ನಮ್ಮಲ್ಲಿ ಸೋನು ಮೂನು ಇದಾವೆ ಗೈಸ್, 2 ಬರ್ಡ್ಸ್. ಅದಕ್ಕೆ ಊಟ ತಗೊಂಡು ಹೋಗಕ್ಕೆ ಮೈಸೂರಿಗೆ ಬಂದಿದೀವಿ ನಾವು. ಅದು ತಗೊಂಡೋಗಿ ಮೈಸೂರಿಗೆ ಬಂದಿಲ್ಲ, ಮೈಸೂರಿಗೆ ಬಂದಿದೀವಿ, ಇಲ್ಲಿ ನಿಲ್ಸೋದ್ವಲ್ಲ ಅಂತ ತಗೊಂತಾ ಇದೀವಿ ಅಷ್ಟೇ. ಯಾಕಂದ್ರೆ ನಾನು ಇಲ್ಲಿ ಮೈಸೂರ್ ಪಾಕ್ ತಿನ್ಬೇಕಂತ ತುಂಬಾ ಆಸೆ ನಂಗೆ. ಅದಕ್ಕೆ ಇಂಡಿಯನ್ ಸ್ವೀಟ್ ಹೌಸ್ ಇಲ್ಲೇ ಪಕ್ಕದಲ್ಲೇ ಇರೋದು. ಅದಕ್ಕೆ ಐ ಥಾಟ್ ಇಲ್ಲೇ ಹೋಗ್ಬಿಟ್ಟು ಡೈರೆಕ್ಟ್ ಹೋಗ್ಬೇಡ ಅಂತ. ನೀವು ಮೀನ್ ತಗೋಬೇಕಲ್ಲ, ತಗೊಳ್ಳಿ. ತಗೊಂತೀನಿ. ಏ ಇದ್ ನೋಡು, ಸೋ ನೈಸ್. ನೋ ಸೋ ನೈಸಾ? ಇಟ್ಸ್ ನಾಟ್. ಯಾಕೆ ಓದ್ಕೊಂಡ್ಬಿಟ್ಟಿದೆ ಅದು ನಿನ್ನ ನೋಡಿ? ಇಲ್ಲ ಒಂದಿದೆ. ಓ ಮೈ ಗಾಡ್, ಸೀ ದಿಸ್ ಒನ್. ಓ, ಯಾಕೆ ನಿನ್ ಮಕ ತರ ಐತೆ ಅದ್ರ ಮಕ? ಕ್ಯೂಟ್. ನನಗ್ ಫಿಶಸ್ ಇಷ್ಟ, ಬಟ್ ತಿನ್ನಕ್ಕೂ ಇಷ್ಟ ಬಿಡು, ಅದೆಲ್ಲ ನೆನ್ಪು ಮಾಡಿಸ್ಬೇಡ. ನನಗ್ ತಿನ್ನಕ್ ಇಷ್ಟ ಇಲ್ಲ. ಇವಳು ಒಂದ್ಸಲ ಫಿಶ್ ಅಂಗಡಿಗೆ ಹೋಗಿದ್ದೆ, ಹಿಂಗೆ ಯಾವ್ದೋ ಒಂದು ಟ್ಯಾಂಕ್ ಒಳಗೆ ಕೈ ಹಾಕೊಂಡ್ ತಗೊಂಡ್ ತಿನ್ಬಿಟ್ಟಿದ್ಲು. ಅವಾಗಿಂದ ಕರ್ಕೊಂಡ್ ಹೋಗ್ತಾ ಇಲ್ಲ ಇವಳನ್ನ ನಾನು. ಇವಾಗ ಫಸ್ಟ್ ಟೈಮ್ ಕರ್ಕೊಂಡ್ ಬಂದೀನಿ, ಪರವಾಗಿಲ್ಲ, ಇವಾಗ ನಂಬಿಕೆ ಇಟ್ಕೊಂಡ್ ಕರ್ಕೊಂಡ್ ಬಂದೀನಿ. ಇವಳು ತಿನ್ಬೇಡ ಇಲ್ಲಿ ಪ್ಲೀಸ್. ಇಲ್ಲ ಗೈಸ್, ಸುಳ್ಳು, ನಾನು ಯಾವತ್ತೂ ಹಂಗ್ ಮಾಡಲ್ಲ. ನಾನ್ ಸತ್ತೋಗಿರೋ ಪ್ರಾಣಿನ ಮಾತ್ರ ತಿನ್ನೋದು, ನಾನ್ ಬತ್ತಿರೋ ಪ್ರಾಣಿನ ತಿಂದಿಲ್ಲ ಲೈಫಲ್ಲಿ. ನಮ್ಮ ಅಮ್ಮನ ಗಣೆಗೂ ನಾನ್ ಬತ್ತಿರೋ ಪ್ರಾಣಿನ ತಿಂದೇ ಇಲ್ಲ. ಸತ್ತಿದ್ರೆ ಮಾತ್ರ ತಿನ್ನೋದು ನಾನು. ಇವಾಗ ನಿಮ್ ಮನೆ ಪಕ್ಕದಲ್ಲಿ ಯಾವ್ದೋ ಒಂದು ಬಿದಿನೇ ಸತ್ತೋಗಿತ್ತಂತೆ. ನೆನ್ನೆ ನಿಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು, ಯಾವ್ದು ಕಾಣಿಸ್ತಾ ಇಲ್ಲ ಬೆಳಿಗ್ಗೆಯಿಂದ ಅಂತ. ಸತ್ತೋಗಿತ್ತು ಅಂತ ತಿನ್ಬಿಟ್ಟೆ ಹೆಂಗೆ? ಇಲ್ಲ, ನನ್ನ ಹತ್ರನೇ ಒಂದು ಆರು ಇದೆ, ಅದನ್ನೇ ತಿನ್ಬಿಡ್ತೀಯ? ಇಲ್ಲ ಗೈಸ್, ನಾನ್ ತಿನ್ನಲ್ಲ. ನಮ್ಮಮ್ಮನ ಮನೆ ಅಡಗು ತಿನ್ನಲ್ಲ ಅಂತ. ಸತ್ಮೇಲೆ ತಿಂದ್ಯಾ? ಸುಮ್ನೆ ಹೋಗಿ, ಏನ್ ತಗೋಬೇಕು ತಗೋ. ಓಕೆ ಸರಿ ಗೈಸ್, ಮೈಸೂರಿಗೆ ಬಂದು ಮೈಸೂರ್ ಪಾಕ್ ತಿಂದಿಲ್ಲ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್ ಅಂತ ಬಿಸಿ ಮೈಸೂರ್ ಪಾಕ್ ಆರ್ಡರ್ ಮಾಡಿದ್ದೀನಿ ಇಂಡಿಯಾ ಸ್ವೀಟ್ ಹೌಸ್ ಅಲ್ಲಿ. ಸೊ ಮೈಸೂರ್ ಪಾಕ್ ತಿಂದು ನೋಡೋಣ, ಬೆಂಗಳೂರಲ್ಲಿ ಸಿಗೋ ತರ ಇದೆ ಅಥವಾ ಏನಾದ್ರು ಡಿಫ್ರೆಂಟ್ ಆಗಿದೆ ಅಂತ. ಬೆಂಗಳೂರಲ್ಲಿ ಒಂದು ಮೈಸೂರು ಪಾಕೆ ತಿನ್ನಲ್ಲ. ತುಂಬಾ ಚೆನ್ನಾಗಿದೆ. ಓ ಮೈ ಗಾಡ್, ಇಟ್ಸ್ ಸೋ ಯಮ್ಮಿ. ಸ್ಟಾರ್ಟ್ ಮಾಡಿದ್ಲು. So yummy, you can't even imagine. My god, so good. ಫುಲ್ ತಿಂತೀಯಲ್ಲ ನೀನು? It's like my heart is melting guys, ಅಷ್ಟು ಚೆನ್ನಾಗಿ. ಏನ್ ಮಾಡ್ತೆ? ಒಂದೇ ನಿಮಿಷ ಮೇಡಮ್, ಏನ್ ಮಾಡ್ತಾ ಇದೆಯಾ ಸಿಮು? ಓ ವಾವ್, ಹೊಸದ ಅದು? ಯಾವ್ದಿದು ಫ್ಯಾನ್ಸಿ ನನಗೆ ಗೊತ್ತಿಲ್ಲದೆ ಇರೋದು? ಅಳ್ಬೇಡ, ಹಾಕಿಸ್ಕೊಡ್ತೀನಿ ಅಂದೆ ತಾನೆ. ನನ್ ಕೋಪಕ್ಕೆ ನಿನಗೇನಾರು ಮಾಡ್ತೀನ? ಬನ್ನಿ, ನಿಂಗೇನಾರು ಮಾಡ್ತೀನ? ಇಲ್ಲ ತಾನೆ, ಇದಕ್ ತಾನೆ. ಸರಿ ಆಗುತ್ತೆ ಬಿಡು, ಸರಿ ಮಾಡ್ಸೋಣ. ಹಾ ಅಷ್ಟೇ, ಮುಸ್ತಾಚ್ ಅಷ್ಟೇ. ಹೋಗ್ಬರ್ಲಾ? ಸಲೂನ್ ಬಂದಿದ್ದಾರೆ ಸುಮಾರು, ಸ್ವಲ್ಪ ಮೀಸೆ ಟ್ರಿಮ್ ಮಾಡಿಸ್ಬೇಕಾದ್ರೆ. ಅವ್ರದ್ದೇನೋ ಅಲ್ಲ, ಅವ್ರ ಮೀಸೆ ಟ್ರಿಮ್ ಮಾಡಿಸ್ಕೋಬೇಕಂತೆ. ಹೋಗ್ಲಿ, ಹಾ ಬಾಯ್ ಬಾಯ್. ಬಾ ಒಳಗಡೆ, ಆಯ್ತು ಕೂತ್ಕೋ.
ಇದು ಆಕ್ಚುಲಿ ಬ್ಲಾಗ್ ಎಂಡ್ ಮಾಡ್ಬೇಕಿತ್ತು ನಾನು, ಬ್ರೋ ಆರಾಮ್, ನೀವ್ ಆರಾಮ? ಬಿಕಾಸ್ ನನ್ನ ಫೋನ್ ಚೆನ್ನಾಗಿದ್ದೀರಾ? ಹೌದಾ, ನೈಸ್ ಮೀಟಿಂಗ್ ಯು. ಹಾಯ್ 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 ಹಾಯ್. ಇವಾಗ್ಲಾ? ಹಾಯ್ ಬ್ರೋ, ಆರಾಮ? ಓ ಆರಾಮ್ ಬ್ರೋ, ನೀವು? ಅಕ್ಕ ಆರಾಮ? ನೀವು? ಆಗ್ಬಿಡಿ. ಮುನ್ನಾರ್ಗೆ ಹೋಗ್ತಾ ಇದ್ರ ಇಲ್ಲಿಂದ ಸೀದಾ? ಇವಾಗ ತಾನೇ ಹೇಳ್ತಿದ್ದೆ ಬ್ರೋ, ಡ್ರೈವರ್ ಹೇಳ್ತಿದ್ದ ನಿಮ್ ಡೈಲಾಗು ಡ್ರೈವರ್ ಹೇಳಿದ್ರಲ್ಲ ಬ್ಲಾಗ್ ಅಲ್ಲಿ. ನಮ್ಮ ಹತ್ರ ಒಂದ್ಸಲ ಹತ್ತಿದ್ರೆ ಮತ್ತೆ ಒನ್ ವೇ ಟಿಕೆಟ್. ಒನ್ ವೇ ಟಿಕೆಟ್. ಥ್ಯಾಂಕ್ ಯು. ಬಾಯ್ 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 ಬಾಯ್. ವ್ಲಾಗ್ ಅಲ್ಲೇ ಇತ್ತು ಆಕ್ಚುಲಿ, ವ್ಲಾಗ್ ಇತ್ತು. ಬಾಯ್ ಬಾಯ್ ಎಲ್ರಿಗೂ ಬಾಯ್. ಕಾರ್ ಮಸ್ತ್. ಥ್ಯಾಂಕ್ ಯು ಗೈಸ್. ಸೊ ಇವಾಗ ನಾನು ಮನೆಗೆ ಹೋಗ್ತೀನಿ, ರೆಕಾರ್ಡ್ ಮಾಡೋದಕ್ಕಾಗಲ್ಲ ಯಾಕಂತಂದ್ರೆ ಓಡಿಸ್ತಾನೆ. ಯಪ್ಪ ಇರಪ್ಪ ಒಂದ್ ನಿಮಿಷ. ಸಾರಿ. ಯಾಕಂತಂದ್ರೆ ನನ್ನ ಫೋನ್ ಕಂಡೀಷನ್ ಈ ತರ ಇದೆ. ಫ್ರಂಟ್ ಕ್ಯಾಮ್ರಾ ಎಷ್ಟು ಕೆಡದಾಗ ಆಗ್ಬಿಡಿದೆ ಅಂದ್ರೆ ನಾನು ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ಬಿಡೆ ರೆಡಿ ಮಾಡಿಸ್ಕೊಡೋಣ ಒಂದಿಂದಲೇ. ನೋಡಿ, ಫ್ರಂಟ್ ಕ್ಯಾಮ್ರಾ ತುಂಬಾ ಕೆಡದಾಗ ಆಗ್ಬಿಡಿದೆ. ಎಲ್ಲಿ ಬಿಡೆ ಆಗ್ಲಿ ಬಿಡೆ. ಬಾಗ್ದೇನು ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಬಿಡೆ ಸರಿ ಮಾಡಿಸ್ಕೊಡೋಣ ಬಿಡೆ. ತಪ್ಪು ಮಾಡಿದವ್ರು ಸರಿ ಮಾಡ್ಕೊಡ್ಬೇಕು ಅಷ್ಟೇ. ನಾನು ತಪ್ಪು ಮಾಡಿಲ್ಲ ಅಂದ್ರೂ ನಾನೇ ಸರಿ ಮಾಡಿಸ್ಕೊಡ್ತಿದ್ದೆ. ನಿಂಗೂ ತಪ್ಪು ಮಾಡ್ಬಿಟ್ಟಿದೆ, ಇವಾಗ ಏನು ಮಾಡಕ್ಕಾಗಲ್ಲ. ನೀನು ಯು ಡೋಂಟ್ ಹ್ಯಾವ್ ಎನಿ ಅದರ್ ಎನಿಥಿಂಗ್ ಫಾರ್ ಯು. ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಗೈಸ್, ಅಳು ಬರೋಂಗೆ ಆಗ್ತದೆ. ಯಾಕೆ ಕಲ್ತೀಯ? ನಾನು ಇರ್ಬೇಕಾರೆ ಮನೇಲಿ ಇದ್ದರೆ ಚಿನ್ನ ಚಿಂತೆ ಏತಿಗೆ ಚಿನ್ನ. ಆ ಚಿನ್ನನೇ ಈ ತರ ಹೊಡೆದಾಕ್ಬಿಟ್ರೆ ಆ ಚಿನ್ನಗೆ ನಾವು ಹೊಡೆದಾಕ್ಬಿಡ್ಬೇಕು ಅನ್ಸುತ್ತೆ. ಏನ್ ಮಾಡೋದು, ಅದೇ ಕೈಗೆ ಸಿಕ್ಕಿದೆ ಎಮರ್ಜೆನ್ಸಿ. ಅದಾದ್ಮೇಲೆ ಹೊಡೆದಾಕ್ಬಿಟ್ಟು ಆ ಕ್ಯಾಪ್ ಅಂತೆ, ಆ ಸ್ವೀಟ್ ಅಂತೆ, ಅದೇನು ಅಂತೆ ಈ ತರ ಕೊಡ್ಸ್ಬಿಡೋದು. ಅದೇನ್ ಚಿಕ್ಕ ಮಗು, ಸರಿ ಬಿಡು ಅಳ್ಬೇಡ, ಚಾಕ್ಲೇಟ್ ಕೊಡಿಸ್ತೀನಿ ತರ. ಬಿಡು ಹೋಗ್ಲಿ, ನಾಳೆ ಐಫೋನ್ ರೆಡಿ ಮಾಡಿಸಿ ತೋರ್ಸೋಣ ಜನಕ್ಕೆ. ಮಾಡಿಸ್ಲೇಬೇಕು. ಮುಂಬೈಗೆ ಹೋಗಕ್ಕಿಂತ ಮುಂಚೆ ಯು ಹ್ಯಾವ್ ಟು ಮೇಕ್ ಶೋರ್ ಯು ಗೋನಾ ಡೂ ಇಟ್. ಅಷ್ಟೇ ನನಗೆ ಬೇಕು. ಸರಿ ಗೈಸ್, ಅಷ್ಟೇ ಇತ್ತು ಇವತ್ತಿನ ವ್ಲಾಗು. ಸ್ವಲ್ಪ ಬೇಜಾರಲ್ಲಿ ಎಂಡ್ ಮಾಡ್ತೀನಿ, ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಾಳೆ ಸರಿ ಮಾಡಿಕೊಟ್ಟಿಲ್ಲ ಅಂದ್ರೆ ಹೋಗಿ ಮಾತಾಡ್ತೀನಿ ಅವ್ರ ಹತ್ರ ನಾನು. ಸೊ ಯಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.